ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮತ್ ಸ್ಮರಣಾತ್ ಭವೇತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಮಹಮಾದರಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವ ಅಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕವಾದ ಶುಭಾಶಯಗಳು. ದೇವರು ಗುರುಗಳು ನಾವು ಮಾಡುವ ಸಕಲ ವಿಧ ಕರ್ಮಗಳಲ್ಲಿ ಬರುವ ಎಲ್ಲ ವಿಘ್ನಗಳನ್ನು ಕಳೆದು ಹಾಕಿ ಸ್ವಚ್ಛವಾದ ಮನಸ್ಸಿನಿಂದ ಸರ್ವೋತ್ತಮನಾದ ಪರಮಾತ್ಮನ ನೆನೆಯುವುದಕ್ಕಾಗಿ, ಅವನ ಸೇವೆ ಮಾಡುವುದಕ್ಕಾಗಿ, ಅವನ ಆರಾಧನೆಗಳನ್ನು ಮಾಡುವುದಕ್ಕಾಗಿ ದೃಢವಾದ ಮನಸ್ಸು ಆ ಗಣಪತಿ ವಿನಾಯಕ ನಮಗೆ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಗಣೇಶ ಚತುರ್ಥಿಯ ನಿಮಿತ್ತವಾಗಿ ಸ್ಯಮಂತಕ ಉಪಾಖ್ಯಾನವನ್ನು ಕೇಳುವುದು ವಾಡಿಕೆ. ಚೌತಿ ಚಂದ್ರನನ್ನು ನೋಡಿದರೆ ವೃತಾಪವಾದಗಳು ಬರುವುದು ಅಂತ ವಾಡಿಕೆ, ಸಂಪ್ರದಾಯ. ಹಾಗಾಗಿ ತಪ್ಪಿ ನಮ್ಮ ದೃಷ್ಟಿ ಏನಾದರೂ ಚೌತಿ ಚಂದ್ರನನ್ನು ನೋಡಿದಾಗ ಆಗ ಅನೇಕ ವಿಧವಾದ ಅಪವಾದಗಳು ಬರಬಾರದು ಅನ್ನುವ ಉದ್ದೇಶದಿಂದ ಈ ಸ್ಯಮಂತಕ ಉಪಾಖ್ಯಾನದ ಶ್ರವಣ ಎನ್ನುವುದು ಇವತ್ತು ಅವಶ್ಯವಾಗಿ ನಾವೆಲ್ಲರೂ ಮಾಡಲೇಬೇಕಾದದ್ದು. ಅತಿ ಅಪರೂಪದ ಚಿಂತನೆ ಈ ಸ್ಯಮಂತಕ ಉಪಾಖ್ಯಾನದಲ್ಲಿ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಶ್ರೀ ಶುಕೌವಾಚ
ಆಸೀತ್ ಸತ್ರಾಜಿತ ಸೂರ್ಯೋ ಭಕ್ತಸ್ಯ ಪರಮಸ್ಸಖ ಪ್ರೀತಸ್ತಸ್ಮೈ ಮಣಿಂ ಪ್ರಾದಾತ್ ಸೂರ್ಯಸ್ತುಷ್ಟಸ್ಯಮಂತಕಂ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬರುವ ಈ ಚಿಂತನೆ, ಪರಮಾತ್ಮ ತಾನು ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಂಡ. ರುಕ್ಮಿಣಿಯ ವಿವಾಹದ ನಂತರದಲ್ಲಿ ಪರಮಾತ್ಮ ಮತ್ತೆ ಸತ್ಯಭಾಮಾದೇವಿಯನ್ನು ವಿವಾಹ ಮಾಡಿಕೊಳ್ತಾನೆ ಅನ್ನುವ ಕಥಾಪ್ರಸಕ್ತಿಯನ್ನು ಹೇಳುವಾಗ, ಈ ಪ್ರಸಂಗದಲ್ಲಿ ಈ ಸ್ಯಮಂತಕದ ಆಖ್ಯಾನವನ್ನು ನಮಗೆ ತಿಳಿಯುವುದಕ್ಕೆ ಸಾಧ್ಯವಿದೆ. ಸತ್ರಾಜಿತ ಎನ್ನುವ ಹೆಸರಿನ ಒಬ್ಬ ರಾಜನಿದ್ದ. ಆ ಸತ್ರಾಜಿತ ರಾಜ ಮಹಾಸೂರ್ಯ ಭಕ್ತ. ಅವನ ಭಕ್ತಿಯನ್ನು ಮೆಚ್ಚಿ ಭಾಸ್ಕರ ಸೂರ್ಯ ಈ ಸತ್ರಾಜಿತನಿಗೆ ಒಂದು ಅಪರೂಪದ ಮಣಿಯನ್ನು ಕೊಟ್ಟಿದ್ದ. ಆ ಮಣಿಯ ಹೆಸರೇ ಸ್ಯಮಂತಕ ಮಣಿ ಅಂತ ಹೇಳಿ. ಅಂತಹ ಅದ್ಭುತವಾದ ಮಣಿ ಆ ಸತ್ರಾಜಿತನಲ್ಲಿ ಇದ್ದದ್ದ ಕಾರಣ ಅವನ ಮನೆಯಲ್ಲಿ ಎಂದಿಗೂ ಅನಾರೋಗ್ಯವಾಗಲಿ, ಬಡತನ ಆಗಲಿ, ಅಷ್ಟೇ ಅಲ್ಲದೆ ನಾನಾ ವಿಧವಾದ ವಿಘ್ನಗಳಾಗಲಿ ಯಾವುವೂ ಬರ್ತಿರಲಿಲ್ಲ. ಇದಕ್ಕಿಂತ ಮಹತ್ತರವಾಗಿ ಅವನ ಮನೆಯಲ್ಲಿ ಪ್ರತಿನಿತ್ಯ ಮಣಭಾರದಷ್ಟು ಬಂಗಾರ ಕೊಡ್ತಿತ್ತ ಸ್ಯಮಂತಕ ಮಣಿ. ಅಂತಹ ಸ್ಯಮಂತಕ ಮಣಿ ಸತ್ರಾಜಿತನ ಮನೆಯಲ್ಲಿ ಇತ್ತು. ಪ್ರತಿನಿತ್ಯ ಆ ಸ್ಯಮಂತಕ ಮಣಿಯನ್ನು ದೇವರ ಮನೆಯಲ್ಲಿ ಇಟ್ಟಿದ್ದ. ಅದನ್ನು ಪೂಜೆಯನ್ನು ಮಾಡಿದಾಗ ಪ್ರತಿನಿತ್ಯ ಅದನ್ನು ಧರಿಸಿಕೊಂಡು ರಾಜ ದರ್ಬಾರಿನಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಪ್ರಸಂಗದಲ್ಲೆಲ್ಲ ಅದನ್ನು ಧಾರಣೆ ಮಾಡಿಕೊಂಡು ಹೋಗ್ತಿದ್ದ. ಹೀಗೆ ಹೋಗುವಾಗ ಭಾಗವತ ಎಷ್ಟು ಚಂದ ಕೊಡ್ತದೆ ನೋಡಿ. ಅವ ಆ ಮಣಿಯನ್ನು ಹಾಕಿಕೊಂಡು ಹೊರಟ್ರೆ ಸೂರ್ಯನೇ ನಡೆದು ಬರ್ತಾ ಇದ್ದಾನೋ ಏನೋ ಅಂತ ಭಾಸವಾಗ್ತಿತ್ತಂತೆ. ಅಷ್ಟು ದೇದೀಪ್ಯಮಾನವಾಗಿ ಆ ಮಣಿ ಕಾಣ್ತಾ ಇತ್ತು. ಹೀಗಿರುವಾಗ ಆ ಮಣಿಯ ವಿಚಾರ ಎಲ್ಲ ಕಡೆಗೂ ಮುಟ್ಟಿತು. ಈ ವಿಚಾರ ಕೃಷ್ಣನಿಗೂ ಸಹ ಆ ಸ್ಯಮಂತಕದ ಮಣಿಯ ಬಗ್ಗೆ ತಿಳಿತು. ಹೀಗಿರುವಾಗ ಒಂದು ಸಲ ಸತ್ರಾಜಿತ ಆ ಮಣಿಯನ್ನು ಧರಿಸಿಕೊಂಡು ಸಭೆಗೆ ಬಂದಿದ್ದ. ಅದನ್ನು ಕೃಷ್ಣ ನೋಡಿದಾಗ ಆ ಕೃಷ್ಣನಿಗೆ ಅದು ಎಷ್ಟು ಚಂದ ಇದೆ ಅಂತ ಹೇಳಿ ಸತ್ರಾಜಿತನಿಗೆ ಒಂದು ಪ್ರಶಂಸೆಯ ಮಾತನ್ನು ಹೇಳಿದ. ಸಾಮಾನ್ಯವಾಗಿ ನಿಮ್ಮ ವ್ಯವಹಾರಗಳಲ್ಲಿ ಇರುತ್ತೆ ನೋಡಿ, ಯಾರಾದರೋ ಹೊಸದಾದ ಅಪರೂಪದ ವಸ್ತುಗಳನ್ನು ತಕೊಂಡು ಬಂದರೆ ಅದನ್ನು ನೋಡಿ ಕೈಯಿಂದ ಮುಟ್ಟಿ ಅದಕ್ಕೆ ಮಾತುಗಳನ್ನು ಹೇಳಿ ಎಷ್ಟು ಚಂದ ಇದೆ ಅಂತ, ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿಯೂ ಅನಿಸೋದಲ್ಲ, ನಮ್ಮ ಹತ್ರವೂ ಈ ವಸ್ತು ಇರಬೇಕಾಗಿತ್ತು ಅಂತ, ಇದ್ದರೆ ಚಂದ ಅಂತ ಅನ್ನುವ ಲೆಕ್ಕದಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಆ ಪ್ರಸಂಗದಲ್ಲಿ ಕೃಷ್ಣನು ಅದನ್ನು ನೋಡಿದ. ಕೃಷ್ಣ ನೋಡಿ ಹೇಳಿದ, ಬಹಳ ಚಂದ ಇದೆ ಈ ಸ್ಯಮಂತಕ ಮಣಿ ಅಂತ ಒಂದು ಬಾರಿ ಹೇಳಿದಾಗ ಹೀಗೆ ಅನೇಕ ದಿನಗಳು ಕಳೆದಾಗ ಒಂದು ದಿನ ಆ ಸತ್ರಾಜಿತನ ತಮ್ಮ ಪ್ರಸೇನಜಿತ ಅಂತ ಹೇಳಿ, ಆ ಪ್ರಸೇನಜಿತ ಆ ಮಣಿಯನ್ನು ತೆಗೆದುಕೊಂಡು ದೇವರ ಮನೆಯಲ್ಲಿದ್ದ ಮಣಿಯನ್ನು ತೆಗೆದುಕೊಂಡು ಕೊರಳಲ್ಲಿ ಹಾಕಿಕೊಂಡು ಒಂದು ಸಲ ಯುದ್ಧಕ್ಕಾಗಿ ಹೊರಟು ಬಿಟ್ಟ. ಯುದ್ಧಕ್ಕಾಗಿ ಹೊರಟ್ರೆ ಪ್ರತಿನಿತ್ಯದಂತೆ ಆ ಸತ್ರಾಜಿತ ಆ ಮಣಿಯ ದರ್ಶನ ಮಾಡಿಕೊಳ್ಬೇಕು ಅಂತ ಹೇಳಿ ದೇವರ ಮನೆಗೆ ಬಂದರೆ ದೇವರ ಮನೆಯಲ್ಲಿ ಆ ಮಣಿಯೇ ಇಲ್ಲ. ಅಯ್ಯೋ, ಸತ್ರಾಜಿತನ ಮನೆಯಲ್ಲಿ ಮಣಿ ಇಲ್ಲ, ಕಳ್ಳತನವಾಗಿದೆ. ಯಾರು ಕಳ್ಳತನ ಮಾಡಿದರು ಅಂದರೆ ಕೃಷ್ಣನೇ ಕಳ್ಳತನ ಮಾಡಿದ. ಪ್ರಾಯ ಕೃಷ್ಣೇನ ನಿಹತೋ ಮಣಿಗ್ರೀವೋ ಅನಂಗತಃ. ಪ್ರಾಯಶಃ ಮೊನ್ನೆ ಸಭೆಯಲ್ಲಿ ಕೃಷ್ಣ ಆ ಮಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಎಷ್ಟು ಚಂದ ಇದೆ ಈ ಮಣಿ ಅಂತ ಹೇಳಿದ್ದ. ಬಹುಶಃ ಅವನೇ ತೆಗೆದುಕೊಂಡು ಹೋಗಿರಬಹುದೋ ಏನೋ ಅಂತ ಪುಕಾರು ಹುಟ್ಟಿತು. ಕರ್ಣೇ ಕರ್ಣೇ ಜಪಂಜನಾಹ.
ಭಗವಾನ್ ತದುಪಶ್ರುತ್ಯ ದುರ್ಯಶೋ ಲಿಪ್ತಮಾತ್ಮನಿ. ಈ ಮಾತನ್ನು ಕೇಳಿದ ಕೃಷ್ಣ, ಏನಪ್ಪ ಇದು ದುರ್ಯಶ, ಕ್ಷುಲ್ಲಕ ಅಪವಾದ ಬಂತಲ್ಲ ನನಗೆ, ಏನು ಮಾಡಿಲ್ಲ ಆದರೂ ಕೂಡ ನಾನೇ ಮಣಿಯನ್ನು ಕದ್ದೆ ಅಂತ ಹೇಳುವಂತಹ ದುರಪವಾದ ನನಗೆ ಬಂತಲ್ಲ ಅಂತ ಮನಸ್ಸಿನಲ್ಲಿ ಎಣಿಸ್ತಾ ಇದ್ದಾನೆ. ಆಗ ಸತ್ರಾಜಿತನ ಹತ್ತಿರ ಬರ್ತಾನೆ. ಸತ್ರಾಜಿತನ ಹತ್ತಿರ ಬಂದು ಆಗ ಕೃಷ್ಣ ಕೇಳ್ತಾನೆ, ನೋಡಪ್ಪ ಸತ್ರಾಜಿತ, ನಿನ್ನ ಮಣಿ ಚಂದ ಇದೆ ಅಂತ ಹೇಳಿದ್ದೆ ಹೊರತು ಅದನ್ನು ನಾನೇ ತೆಗೆದುಕೊಂಡೆ ಅಂತ ಸರ್ವತ ಹೇಳಿದ್ದಲ್ಲ. ಆಗ ಈ ಮಾತನ್ನು ಕೇಳಿದಂತಹ ಕೃಷ್ಣ ಸತ್ರಾಜಿತನಿಗೆ ಮಾತನ್ನು ಕೊಡ್ತಾನೆ, ನೋಡು, ನಾನು ಮಾಡದೇ ಇರುವ ಕೆಲಸಕ್ಕೆ ನನ್ನ ಮೇಲೆ ಅಪವಾದ ಬಂದಿದೆ. ಈ ಅಪವಾದವನ್ನು ನಾನೇ ತೆಗೆದುಕೊಳ್ಳಬೇಕು, ಚಿಂತೆ ಮಾಡಬೇಡ, ಆ ನಿನ್ನ ಮಣಿಯನ್ನು ನಾನು ಹುಡುಕಿಕೊಂಡು ಬಂದು ಕೊಡ್ತೇನೆ. ನಮ್ಮ ಭಾಷೆಯಲ್ಲಿ ರೂಮರ್ಸ್ ಅಂತ ಕರಿತೀವಲ್ಲ ನಾವು, ಏನೋ ಇಲ್ಲದೆ ಇದ್ದದ್ದನ್ನು ಯಾರೋ ತಲೆ ಮೇಲೆ ಗೂಬೆ ಹಾಕಿ ಕೂಡಿಸಿ ಬಿಡೋದು. ಇವತ್ತೆಲ್ಲ ನಡೀತಾ ಇದೆ ನೋಡಿ ಆ ಎಲ್ಲ ಆಟಗಳು. ಸುಮ್ಮನೆ ನಾನೊಬ್ಬ ಸಮಾಜದಲ್ಲಿ ಧೀಮಂತ ವ್ಯಕ್ತಿ, ತಿಳುವಳಿಕೆಯ ವ್ಯಕ್ತಿ, ನನಗೂ ಮಾತಾಡಲಿಕ್ಕೆ ಬರ್ತದೆ ಅಂತ ಏನೋ ಒಂದು ನಾಲ್ಕು ಮಾತಾಡಿಸಿ ಬಿಡೋದು, ಪುಕಾರು ಹಾಕಿ ಬಿಡೋದು. ಹಾಗೆ ಹಾಕಿ ಪಾಪ ಯಾರೋ ಏನೋ ಮಾಡದೇ ಇರುವಂತಹ ವ್ಯಕ್ತಿಗಳ ಮೇಲೆ ಗೂಬೆ ಕೂಡಿಸಿದ ಹಾಗೆ ಇವತ್ತು ನಿನ್ನೆದಲ್ಲ, ಇದು ಆಗಿನ ಕಾಲದಲ್ಲಿಯೂ ಇತ್ತು ಅನ್ನುವುದು ಇಲ್ಲಿ ತಿಳಿಬೇಕು ನಾವು. ಹಾಗೆ ಕೃಷ್ಣ ಪರಮಾತ್ಮ ಹೇಳಿದ, ನನಗೆ ಕ್ಷುಲ್ಲಕ ಅಪವಾದ ಬಂದಿದೆಯಲ್ಲ, ಸರ್ವಥಾ ಇದು ಸಹನಶೀಲವಲ್ಲ, ಇದನ್ನು ನಾನು ಹೇಗಾದರೂ ಮಾಡಿ ನಾನು ಅಪವಾದವನ್ನು ತೆಗೆದುಕೊಳ್ತೇನೆ, ಅದನ್ನು ನಿವಾರಣೆ ಮಾಡಿಕೊಳ್ತೇನೆ ಅಂತ ಸತ್ರಾಜಿತನಿಗೆ ಕೃಷ್ಣ ಮಾತು ಕೊಟ್ಟ. ಅದರಂತೆ ಕೃಷ್ಣ ಪರಮಾತ್ಮ ಅರಣ್ಯದಲ್ಲಿ ಹುಡುಕಿಕೊಂಡು ಹೊರಟಾಗ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಆ ಪ್ರಸೇನಜಿತ ಸತ್ತು ಬಿದ್ದದ್ದನ್ನು ಕಂಡ. ಪ್ರಸೇನಜಿತ ಸತ್ತು ಬಿದ್ದದ್ದನ್ನು ಕಂಡು ಆ ಪ್ರಸೇನಜಿತನಿಗೆ ಯಾರು ಹೊಡೆದಿರಬಹುದು ಅಂತ ಕೇಳಿದಾಗ, ಅಲ್ಲಿಯೇ ಮುಂದೆ ಕೇಳಿದಾಗ ಅಂದರೆ ಅರ್ಥಾತ್ ಆ ಒಂದು ಹೆಜ್ಜೆಯ ಗುರುತುಗಳನ್ನೇ ಹಿಡುಕಿಕೊಂಡು ಆ ಕೃಷ್ಣ ಅಲ್ಲಿಯೇ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ನೋಡಿದರೆ ಅಲ್ಲಿ ಒಂದು ಸಿಂಹ ಸತ್ತು ಬಿದ್ದಿತ್ತು. ಸತ್ತು ಬಿದ್ದದ್ದನ್ನು ನೋಡಿದಂತಹ ಆ ಕೃಷ್ಣ ಅಲ್ಲಿಯೇ ಇರುವಂತಹ ಸಿಂಹದ ಯಾವ ಪ್ರಾಣಿ ಆ ಸಿಂಹದ ಮೇಲೆ ಆಕ್ರಮಣ ಮಾಡಿ ಕೊಂದು ಹೋಗಿತ್ತೋ ಅದರ ಹೆಜ್ಜೆ ಗುರುತುಗಳನ್ನು ಹಿಡಿದುಕೊಂಡು ಆ ಕೃಷ್ಣ ಪರಮಾತ್ಮ ಮುಂದೆ ಹೋದರೆ ಅಲ್ಲಿ ಒಂದು ದೊಡ್ಡ ಗುಹೆ, ಆ ಗುಹೆಯಲ್ಲಿ ಒಂದು ಮಗು ಆಟ ಆಡ್ತಾ ಇದೆ. ಆ ಮಗುವಿನ ಮೇಲೆ ಈ ಸ್ಯಮಂತಕಮಣಿ ಜೋತು ಬಿಟ್ಟಿದೆ. ಯಾರವರು ಅಂದರೆ ಅವರೇ ಜಾಂಬವಂತ. ಆ ಜಾಂಬವಂತ ಈ ವ್ಯಕ್ತಿ ಪುಟ್ಟ ಮಗು ಕೃಷ್ಣ ಬಂದದ್ದನ್ನು ನೋಡಿ, ಪುಟ್ಟ ಮಗು ಅರ್ಥಾತ್ ಆ ಕೃಷ್ಣ ಬಂದದ್ದನ್ನು ನೋಡಿ ಯಾರಿವ ಅಂತ ತಿಳಿಯದೆ ಅಂತ ನಮಗೆ ಮೇಲ್ನೋಟಕ್ಕೆ ಅರ್ಥವಾಗ್ತದೆ. ಸರ್ವತಾ ಹಾಗೆಲ್ಲ ಅರ್ಥ ಮಾಡಬಾರ್ದು. ಜಾಂಬುವಂತ ಇವ ತ್ರೇತಾಯುಗದಲ್ಲಿ ರಾಮದೇವರ ಅಚ್ಛಿನ್ನ ಭಕ್ತ. ಅಂತಹ ಮಹಾನುಭಾವ ಈ ಕೃಷ್ಣನನ್ನು ನೋಡಿ ಅವ ಹೇಳ್ತಾನೆ, ಕೃಷ್ಣ ಕೇಳಿದ, ನನಗೆ ಆ ಸ್ಯಮಂತಕ ಮಣಿ ಬೇಕು. ಜಾಂಬವಂತ ಅಂದ, ಸರ್ವಥಾ ಇಲ್ಲ, ಆಗುವುದಿಲ್ಲ, ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನ ಜೊತೆಗೆ ಯುದ್ಧ ಮಾಡಿದರೆ ಕೃಷ್ಣ ಪರಮಾತ್ಮ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿದ ಮೇಲೆ ಕೊನೆಗೆ ತನ್ನ ರಾಮರೂಪವನ್ನು ತೋರಿಸಿದ ಪರಮಾತ್ಮ. ರಾಮರೂಪವನ್ನು ತೋರಿಸಿದರೆ ಆ ಜಾಂಬವಂತ ಇವ ನನ್ನ ಸ್ವಾಮಿ ಅಂದ. ತ್ರೇತಾಯುಗದ ಜಾಂಬವಂತ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ಯಾರಾದರೂ ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಹಿರಿಯರು ಇದ್ದರು ಅಂತಂದರೆ ಅವರಿಗೆಲ್ಲ ಏನೋ ಜಾಂಬುವಂತ ಇದ್ದಂಗಿದ್ದೀಯಲ್ಲೋ ನೀನು ಅನ್ನುವ ಮಾತುಗಳೆಲ್ಲ ಇದೆ ನೋಡಿ ನಮ್ಮಲ್ಲಿ. ಜಾಂಬುವಂತ ಅಂದರೆ ಅಷ್ಟು ಪ್ರಾಚೀನ ಅನ್ನುವ ಅರ್ಥದಲ್ಲಿ. ಹಾಗೆ
ಜಾಂಬುವಂತ ರಾಮದೇವರ ಆ ಅಚ್ಚಿನ್ನ ಭಕ್ತನಾದ ಮಹಾನುಭಾವನಾದಂತಹ ಜಾಂಬವಂತ ಆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಸಮಂತಕಮಣಿಯನ್ನು ಅವನಿಗೆ ಕೊಡ್ತಾನೆ. ಕೃಪಯ ಪರಯ ಭಕ್ತಂ ಮೇಘ ಗಂಭೀರಯಾಗಿರ ಮಣಿಹೇತೋರಿಹ ಪ್ರಾಪ್ತ ವಯಂ ವೃಕ್ಷಪತೆ ಬಿಲಂ ಮಿಥ್ಯಾಭಿಶಾಪಂ ಪ್ರಮೃಜನ್ ಆತ್ಮಾನೋ ಮಣಿನಾ ಮುನ ಇತ್ಯುಕ್ತ ಸ್ವಾಂ ದುಹಿತರಂ ಕನ್ಯಾಂ ಜಾಂಬವತಿಂ ಮುದ ಅರ್ಹಣಾರ್ಥಂ ಸಹಮಣಿಂ ಕೃಷ್ಣಾಯೋಪಜಹಾರ ಸಹ. ಕೃಷ್ಣ ಪರಮಾತ್ಮನಿಗೆ ಆ ಮಣಿಯನ್ನು ಕೊಟ್ಟ, ಮಣಿಯ ವೃತ್ತಾಂತವನ್ನೆಲ್ಲವನ್ನ ಕೇಳಿದ. ಹೀಗೆಲ್ಲ ಆಯ್ತಪ್ಪ ಜಾಂಬವಂತ ಅಂತ ಹೇಳಿದ ನಂತರ, ಸ್ವಾಮಿ ಇದೆಲ್ಲ ನಮ್ಮ ಹತ್ತಿರ ಇರೋ ವಸ್ತು ಅಲ್ಲ, ಇದು ನಿನಗೇ ಸೇರಬೇಕಾದದ್ದು ಅಂತ ಹೇಳಿ ಆ ಮಣಿಯನ್ನೂ ಕೊಟ್ಟ. ಮಣಿಯ ಜೊತೆಗೆ ತನ್ನ ಮಗಳಾದ ಜಾಂಬವತಿಯನ್ನೂ ಕೊಟ್ಟು ವಿವಾಹವನ್ನು ಮಾಡಿದ. ನಂತರದಲ್ಲಿ ಕೃಷ್ಣ ಪರಮಾತ್ಮ ಆ ಮಣಿಯನ್ನು ತೆಗೆದುಕೊಂಡು ಆ ಸತ್ರಾಜಿತನ ಹತ್ತಿರ ಬರ್ತಾನೆ. ಸತ್ರಾಜಿತನಿಗೆ ಕೊಟ್ಟು ನಡೆದ ವೃತ್ತಾಂತವನ್ನೆಲ್ಲವನ್ನ ಹೇಳಿದ ಮೇಲೆ ಕೃಷ್ಣ ಒಂದು ಕಿವಿ ಮಾತು ಹೇಳುತ್ತಾನೆ. ನೋಡು ಸತ್ರಾಜಿತ, ಲೋಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಎಂದಿಗೂ ಆ ವ್ಯಕ್ತಿಯ ಮೇಲೆ ವಿನಾ ಅಪವಾದಗಳನ್ನು ಹಾಕಬಾರದು ಅಂತ ಮಾತನ್ನು, ಕಿವಿ ಮಾತನ್ನು ಹೇಳಿದಾಗ ಆ ಸತ್ರಾಜಿತ ಭಾರೀ ಸಂತೋಷವನ್ನು ಪಡ್ತಾನೆ. ಆ ಮಣಿಯನ್ನು ತಂದು ಕೊಟ್ಟದ್ದಕ್ಕೆ ಪರಮಾತ್ಮನಲ್ಲಿ ನಾನಾ ಪರಿಯಾದ ನಿವೇದನೆಯನ್ನು ಮಾಡಿಕೊಳ್ತಾನೆ. ನಿವೇದನೆಯನ್ನು ಮಾಡಿಕೊಂಡು ಸತ್ರಾಜಿತ ಹೇಳ್ತಾನೆ, ಸ್ವಾಮಿ ಈ ಮಣಿ ನನ್ನ ಹತ್ತಿರ ಇರೋದಲ್ಲ, ಇದು ಮಣಿ ನಿನ್ನ ಹತ್ತಿರ ಇದ್ದರೇನೇ ಶೋಭೆ ಅಂತ ಹೇಳಿ ಆ ಪರಮಾತ್ಮನಿಗೆ ಆ ಸಮಂತಕ ಮಣಿಯನ್ನು ಕೊಡ್ತಾನೆ. ಕೊಡುವುದರ ಜೊತೆಗೆ ಆ ಪರಮಾತ್ಮನಿಗೆ ಸತ್ರಾಜಿತ ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಸಹ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ದಾಸ್ಯೇ ದುಹಿತರಂ ತಸ್ಮೈ ಸ್ತ್ರೀರತ್ನಂ ರತ್ನಮೇವ ಚ ಉಪಾಯೋಯಂ ಸಮೀಚೀನಸ್ತಸ್ಯ ಶಾಂತೇನ ಚಾನ್ಯಥಾ ಏವಂ ಸತ್ಯಭಾಮಾಂ ಭಗವಾನ್ ಉಪಯೇಮೇ ಯಥಾವಿಧಿ ಬಹುಭಿರ್ಯಾಚಿತಾಂ ಶೀಲ ರೂಪೌದಾರ್ಯ ಗುಣಾನ್ವಿತಾಂ ಭಗವಾನ್ ಆಹ ನಮಣಿಂ ಪ್ರತಿಚ್ಛಾಮೋ ವಯಂ ನೃಪ ತವಾಸ್ತು ದೇವ ಭಕ್ತಸ್ಯ ವಯಂ ಹಿ ಫಲಭಾಗಿನಃ. ಏನು ಅದ್ಭುತವಾದ ಚಿಂತನೆ ನೋಡಿ. ಯಾವುದೇ ಒಂದು ಪದಾರ್ಥವಾಗಲಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಿಶ್ಚಲವಾದ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಿತು ಅಂತಾದರೆ ಪರಮಾತ್ಮ ನಮಗೆ ಅನಂತ ಪಟ್ಟು ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಅದೇ ರೀತಿ ಸತ್ರಾಜಿತನಿಗೆ ಪರಮಾತ್ಮ ವಿಶೇಷವಾದ ಅನುಗ್ರಹವನ್ನು ಮಾಡಿದ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವಹ್ಯೇಷ ಸ್ಯಮಂತಕಃ ಅಂತ ಈ ರೀತಿಯಾದ ಅತೀ ಅಪರೂಪದ ಈ ಸ್ಯಮಂತಕೋಪಾಖ್ಯಾನದ ಚಿಂತನೆಯನ್ನು ನಮಗೆ ಭಾಗವತದಲ್ಲಿ ತಿಳಿಸಿಕೊಡುತ್ತದೆ. ಇಂತಹ ಶ್ರೇಷ್ಠವಾದ ಸ್ಯಮಂತಕೋಪಾಖ್ಯಾನವನ್ನು ಯಾರು ವಿಶೇಷವಾಗಿ ಈ ಗಣೇಶ ಚತುರ್ಥಿಯ ದಿನ ಶ್ರವಣವನ್ನು ಮಾಡ್ತಾರೋ, ಪಠಣವನ್ನು ಮಾಡ್ತಾರೋ, ಪಾರಾಯಣಾದಿಗಳನ್ನು ಮಾಡ್ತಾರೋ ಅವರೆಲ್ಲರಿಗೆ ವಿನಾಪವಾದಗಳಿಂದ ಮುಕ್ತಿ ಸಿಗತ್ತೆ. ಅಪವಾದಗಳು ಯಾವುದೂ ಬರೋದಿಲ್ಲ. ವಿಶೇಷವಾಗಿ ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿ ವೃದ್ಧಿ ಆಗ್ತದೆ ಅನ್ನುವುದು ಇದರ ಒಂದು ವಿಶೇಷವಾದ ಫಲವನ್ನು ಹೇಳ್ತಾರೆ. ಅಂತಹ ಈ ಒಂದು ವಿಶೇಷವಾದ ಗಣೇಶ ಚತುರ್ಥಿ ಅಷ್ಟೇ ಅಲ್ಲದೆ ಇಂತಹ ಪ್ರಸಂಗಗಳಲ್ಲಿ ಗಣಪತಿಯಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು? ಹೇ ಗಣಪ, ನಿನ್ನಂತರ್ಯಾಮಿಯಾದ ವಿಶ್ವಂಭರ ನಾಮಕ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪಿಸಿ ಇದ್ದು ಅವರವರು ಮಾಡುವ ಎಲ್ಲ ಕರ್ಮಗಳಲ್ಲಿ ಬಂದ ವಿಘ್ನಗಳನ್ನು ಪರಿಹಾರ ಮಾಡುವುದರಲ್ಲಿ ಪಟುವಾದಂತಹ ನಿನಗೆ ಆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಸ್ವಾಮಿ, ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೆ ಮಾಡುವನೆಂಬ ಈ ಸುಜ್ಞಾನವನೇ ಕರುಣಿಸುವುದೆಮಗೆ ಮಹಾನುಭಾವ ಮುಹುರ್ ಪ್ರಾರ್ಥಿಸುವೆ ಇನಿತೆಂದು. ಸ್ವಾಮಿ, ಕೆಟ್ಟ ಜನ್ಮ ಬಂದರೂ ಪರವಾಗಿಲ್ಲ, ಅದಕ್ಕೊಂದು ಆಸೆ ಇದೆ, ಮುಂದಿನ ಜನ್ಮ ಆದರೂ ದೇವರು ಒಳ್ಳೆಯದು ಕೊಡ್ತಾನೆ ಅಂತ ಹೇಳಿ, ಹೇ ವಿನಾಯಕ ಗಣಪತಿ
ಕೆಟ್ಟ ಜ್ಞಾನ ಮಾತ್ರ ಎಂದಿಗೂ ಕೊಡಬೇಡ, ಕೆಟ್ಟ ಜ್ಞಾನ ಮಾತ್ರ ಎಂದಿಗೂ ಕೊಡಬೇಡ, ಮಿಥ್ಯಾ ಜ್ಞಾನ ನಮಗೆ ಎಂದಿಗೂ ಕೊಡಬೇಡ. ದೇವರಲ್ಲಿ, ಗುರುಗಳಲ್ಲಿ ಅಚ್ಛಿನ್ನವಾದ ಸ್ವಚ್ಛವಾದ ಜ್ಞಾನ ಅವರಲ್ಲಿ ನಮಗೆ ಮೂಡಲಿ. ಅನವರತವಾಗಿ ಅಧ್ಯಯನದಲ್ಲಿ ರತರಾಗುವಂತೆ ವಿಶೇಷ ಅನುಗ್ರಹವನ್ನು ಮಾಡಲಿ, ಸಾಧನೆ ಮಾಡುವಂತಹ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ, ಅದೇ ರೀತಿಯಾಗಿ ಈ ನಮ್ಮ ಹೆಮ್ಮೆಯ ಭಾರತ ದೇಶ, ಈ ಭಾರತ ದೇಶಕ್ಕೆ ಬರುವ ಎಲ್ಲ ವಿಘ್ನಗಳು ಪರಿಹಾರವಾಗಲಿ, ಅದರ ಆಳುವ ಎಲ್ಲ ಜನರಿಗೂ ಉತ್ತಮವಾದ ಪಟುತ್ವವನ್ನು ಕೊಡಲಿ, ಇಡೀ ಜಗತ್ತಿನ, ಇಡೀ ದೇಶದ ಜನರಿಗೆಲ್ಲ ಸುಭಿಕ್ಷೆಯನ್ನು ಮಾಡಲಿ, ಅವರವರ ಕರ್ಮಗಳಲ್ಲಿ ಅವರು ಯಶಸ್ವಿಯಾಗುವಂತೆ ಆಗಲಿ, ಎಲ್ಲ ವಿಧವಾದ ವಿಘ್ನಗಳು ಪರಿಹಾರವಾಗಲಿ ಅಂತ ಆ ವಿಘ್ನೇಶ್ವರನ ಅಂತರ್ಯಾಮಿಯಾದ, ವಿಶ್ವಂಬರನಿಂದ ಅಭಿನ್ನನಾದ, ಭಾಗವತ ಪ್ರತಿಪಾದ್ಯ ಅಂಬರಣೀಪತಿ ವೇದವ್ಯಾಸ ದೇವರಲ್ಲಿ ಈ 2 ವಾಕ್ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಇನ್ನೊಮ್ಮೆ ಈ ಶ್ಲೋಕವನ್ನು ನಾವೆಲ್ಲರೂ ಇವತ್ತು ಪ್ರತಿಯೊಬ್ಬ ಜನರು ರಾತ್ರಿ ಮಲಗುವಾಗ ಆಹುತವೋ ನೆನಪಾಗಿಯೋ ನೆನಪಾಗದೆಯೋ ನೋಡಿದರೂ ನೋಡದೇ ಇದ್ದರೂ ಸಹ ದೇವರಲ್ಲಿ ಭಕ್ತಿ ಮೂಡಿಸುವ ಈ ಚಿಂತನೆ ಸ್ಯಮಂತಕ ಉಪಾಖ್ಯಾನ, ಅದರ ಈ ಒಂದು ಮಂತ್ರ ಮಾತ್ರ ಎಲ್ಲರೂ ತಪ್ಪದೆ ಅಂದು ರಾತ್ರಿ ಇವತ್ತು ನಾವು ಮಲಗೋಣ. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋಧಿ ತವಹ್ಯೇಷ ಸ್ಯಮಂತಕಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.